ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಕರಪತ್ರ ಹಂಚಿಕೆಯ ಫೈಟ್ ನಡೆದಿದೆ. ಪೊಲೀಸ್ ಠಾಣೆಯ ಎದುರು ಕಾರ್ಯಕರ್ತರು ದೊಡ್ಡ ಹೈಡ್ರಾಮಾ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕರಪತ್ರ ಹಂಚಿಕೆ ಈ ಹೈಡ್ರಾಮಾಗೆ ಕಾರಣ ಆಗಿದೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕರಪತ್ರ ಹಂಚಿಕೆಯ ಆರೋಪ ಕೇಳಿಬಂದಿದೆ. ಎನ್ಎಸ್ಯುಐ ವಿರುದ್ಧ ಕರಪತ್ರ ಹಂಚಿಕೆ ಮಾಡಿರುವ ಆರೋಪ. ನಗರದ ಕುಮಾರೇಶ್ವರ ಕ್ಯಾಂಪಸ್ನಲ್ಲಿ ಕರಪತ್ರ ಹಂಚಿಕೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕರಪತ್ರ ಹಂಚ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಈ ಕರಪತ್ರ ಇದ್ದಂತಹ ಕಾರನ್ನ ಸೆರೆಗೆ ತಗೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸಿಪಿಐ ಕಚೇರಿಯ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೈ ಕಾರ್ಯಕರ್ತರಿಂದಲೂ ಕೂಡ ಪ್ರತಿಭಟನೆ ಆಗಿದೆ. ಪೊಲೀಸರ ಜೊತೆ ಎರಡೂ ಕಡೆ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಫೋಟೋ ಸಮೇತ ಪಾಂಪ್ಲೆಟ್ ಹಂಚಿಕೆ ಮಾಡಲಾಗಿದೆ. ನೀವು ಬಿಜೆಪಿಯವರ ಮಾತು ಕೇಳಿ ಮತ ಹಾಕಿದ್ರೆ ಜೈಲಿಗೆ ಹೋಗ್ತೀರಿ. ಬಿಜೆಪಿಯವರು ತಮ್ಮ ರಾಜಕೀಯಕ್ಕೆ ನಿಮ್ಮನ್ನ ಬಳಸಿಕೊಳ್ತಾರೆ. ಅಕ್ರಮ ಮತದಾನಕ್ಕೆ ಬಳಸಿಕೊಂಡು ಶಿಕ್ಷಣ ಹಾಳು ಮಾಡ್ತಾರೆ. ಬಿಜೆಪಿ ನಿಮ್ಮ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ ಅಂತ ಈ ಪಾಂಪ್ಲೆಟ್ ಅಲ್ಲಿ ಮೆನ್ಷನ್ ಮಾಡಿರೋದು. ಸೊ ಅದೇ ಪಾಂಪ್ಲೆಟ್ ನೀವು ಗಮನಿಸ್ತಾ ಇದ್ದೀರಲ್ಲ, ಈ ಪಾಂಪ್ಲೆಟ್ ಹಂಚಿಕೆ ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣ ಆಗಿರೋದು. BVV ಶಿಕ್ಷಣ ಸಂಸ್ಥೆಯ ಹಾಸ್ಟೆಲ್ಗೆ ಹೋಗಿ ಈ ಕರಪತ್ರ ಹಂಚಿದ್ದಾರೆ ಅನ್ನೋದು ಆರೋಪ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ ಈ ಪಾಂಪ್ಲೆಟ್ ಹಂಚಿ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆರೋಪ ಮಾಡ್ತಿದ್ದಾರೆ. ಸರ್ ಬರ್ರಿ ನೀವು ಹೊರಗಡೆ ಅಲ್ಲ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಏನ್ ಮಾಡತ್ತೀರಿ ಸರ್? ಇಲ್ಲಿ ಏನ್ ಮಾಡಕತ್ತೀರಿ? ಕೇಸರಿ ಶಾಲು ಧರಿಸಿ ಬಂದಿದ್ದ ಎನ್ಎಸ್ಯುಐ ಕಾರ್ಯಕರ್ತರು ಕರಪತ್ರ ಹಿಡಿದು ಕ್ಯಾಂಪಸ್ಗೆ ಬಂದಿದ್ರು. 18 ಜನ ನಗರದ ಕುಮಾರೇಶ್ವರ ಕ್ಯಾಂಪಸ್ಗೆ ಬಂದು ಈ ಕರಪತ್ರ ಹಂಚಿಕೆ ಮಾಡಿದ್ದಾರೆ. ಹೀಗೆ ಕರಪತ್ರ ಹಂಚ್ತಾ ಇದ್ದ ಎನ್ಎಸ್ಯುಐ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಗಲಾಟೆ ಆಗಿದೆ. ಕರಪತ್ರ ಹಂಚುತ್ತಿದ್ದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ದೂರು ದಾಖಲಿಸುವಂತೆ ಬಿಜೆಪಿಗರು ಆಗ್ರಹಿಸಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಬಂಧಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಪ್ರಕರಣದ ಸಂಬಂಧ 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು 11 ಜನರ ಬಂಧನಕ್ಕೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇದು ಪಾಂಪ್ಲೆಟ್ ಹಂಚಿಕೆ ಮಾಡಿರೋ ದೃಶ್ಯ ಒಂದ್ ಕಡೆ, ಮತ್ತೊಂದು ಕಡೆ ಅವರನ್ನ ಬಿಜೆಪಿ ಕಾರ್ಯಕರ್ತರು ಅಡ್ಡಗಟ್ಟಿ ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲಿಂದ ಈ ಹೈಡ್ರಾಮಾ ಶುರುವಾಗುತ್ತೆ. ನೋಡಿ, ಕೇಸರಿ ಶಾಲು ಹಾಕೊಂಡು ಬಂದು ಯಾವ ರೀತಿ ಕರಪತ್ರಗಳನ್ನ ಹಂಚಿ ಹೋಗಿದ್ದಾರೆ. ಈಗಾಗಲೇ ಒಂದಷ್ಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು 11 ಜನರನ್ನ ಬಂಧಿಸಬೇಕು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು 3 ದಿನದ ಹಿಂದೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹೋಟರಾಗಿರೋದಕ್ಕೆ ನೀವೇನಾದ್ರೂ ಮತದಾನ ಮಾಡಿದ್ರೆ ಒಳಗಾಕಿಸ್ತೀನಿ ಅನ್ನುವಂತ ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿಯನ್ನು
ಫಾಲೋ ಮಾಡಿ ಕೆಲವೊಂದು ಜನ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಮೆಡಿಕಲ್ ಕಾಲೇಜ್ ಒಳಗಡೆ ನುಗ್ಗಿ ಪಾಂಪ್ಲೆಟ್ ಅನ್ನು ಹಂಚುವ, ಇಲ್ಲಿ ಗಲಾಟೆ ಭೀತಿಯ ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ರು. ವಿದ್ಯಾರ್ಥಿಗಳೆಲ್ಲ ಸೇರಿ ಅವ್ರನ್ನ ಹಿಡಿದು ಪೊಲೀಸರು ಕೊಟ್ಟಿದ್ದಾರೆ. ಈಗ ಇಲಾಖೆ ಅಧಿಕಾರಿಗಳು ಸ್ವತಃ ಸರ್ಕಾರಿ ವಾಹನಗಳಲ್ಲಿ ಬಂದು ಕಾಂಗ್ರೆಸ್ ಪಾಂಪ್ಲೆಟ್ ಅನ್ನು ಹಂಚುವ ಮತ್ತು ಅಲ್ಲಿ ಏನೇನಿದೆ ಅಂತ ನೋಡಬೇಕೀಗಿನ್ನು ಕಾಂಗ್ರೆಸ್ನ ಏಜೆಂಟರಾಗಿ ಅಧಿಕಾರಿಗಳು ಕೆಲಸ ಮಾಡುವಂತ ಕೀಳು ಕೆಲಸಕ್ಕೆ ಇಳಿದಿದ್ದಾರೆ. ನಾವು ಇದನ್ನು ಅತಿ ಉಗ್ರ ಶಬ್ದಗಳಲ್ಲಿ ಕಟುವಾಗಿ ನಿಂದಿಸ್ತಾನೆ. ಗುಂಡಾಗಿರಿ ಸಂಸ್ಕೃತಿ, ಭಯದ ವಾತಾವರಣ ಸೃಷ್ಟಿ ಮಾಡಿ ಬಾಗಲಕೋಟೆ ಗೆಲ್ಲಬೇಕು ಅನ್ನುವಂಥದ್ರಿಂದ ಹಿಂದೆ ಸರಿರಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾನೆ. ಕಾಂಗ್ರೆಸ್ಗೆ ಸೋಲಿನ ಹತಾಶೆ ಶುರುವಾಗಿದೆ. ಅಣ್ಣ ಬೆಳಗಾವ್ ಹೋದ್ರಿ, ಬಿಟ್ಟು ಬಂದೆ. ಅವ್ರ ಇದ್ರಿ ಒಬ್ರು ಕಾಂಗ್ರೆಸ್ ಆಫೀಸ್ಗೆ ಹೋದ್ರು, ಕರ್ಕೊಂಡು ನನಗೆ ಬಿಡ್ರಪ್ಪ ಅಂತ. ಕಾಂಗ್ರೆಸ್ ಆಫೀಸ್ ಬಾಗಲಕೋಟೆ. ಬಾಗಲಕೋಟೆ ರೀ. ನನ್ ಕೇಳಿದ್ರಿ ಅವ್ರು ಎಲ್ಲಿ ಅಂತ ಹೇಳಿ, ನಡಿಯಪ್ಪ ಅಂತ ಕ್ಯಾಂಪಸ್ ಅಂತಂದ್ರಿ. ನನಗೆ ಅವ್ರು ಶಾಲೆ ಹಾಕೊಂಡಿದ್ರೆ ಎಲ್ಲರೂ ಹೋಗ್ತಿರ್ಬೇಕಂತ ಹೇಳಿ ಅದ್ರ ಪಾಂಪ್ಲೆಟ್ ತೋರಿಸಿಲ್ರಿ, ಬರೀ ಶಾಲೆ ಇದ್ದು ಅವ್ರ ಕಡೆ ಕರ್ಕೊಂಡು ಹೋದ್ರು. ಆಫೀಸ್ಗೆ ಹೋದ್ರಿ ಅಣ್ಣ, ಅಷ್ಟು ಬಿಟ್ಟೆ ವಾಪಸ್ ಕರ್ಕೊಂಡ್ಬಂದು ಎಲ್ಲ ಎಲ್ಲಿ ಕರ್ಕೊಂಡ್ಬಂದು ಬಿಟ್ಟು ಅವರಿಗೆ ಅಲ್ಲಿ ನಿಮ್ ಇದ್ದವ್ರು ಯಾವ ಕ್ಯಾಂಪಸ್ ಎಲ್ಲಿ ಎಲ್ಲೇ ಐತಿಲ್ರಿ ಅಣ್ಣ. ಯಾವ ಕ್ಯಾಂಪಸ್ ಇದು? ಅದು ಗೇಟ್ ಕಡೆ ತಂದು ಬಿಟ್ಟು ಒಳಗೆ ಕ್ಯಾಂಪಸ್ ಒಳಗೆ ತಂದು ಬಿಟ್ಟು ಗೊತ್ತಿಲ್ಲ ಇಂಜಿನಿಯರ್ ಗೊತ್ತಿಲ್ಲ, ಹುಡುಕಲ್ ಗೊತ್ತಿಲ್ಲ ನನಗೆ. ವಿದ್ಯಾಗಿರಿ ಸರ್, ನಾ ಅಲ್ಲಿ ಹೋಗಿ ರೌಂಡ್ ಮಾಡ್ಕೊಂಡು ಬಂದೆ. ನಿನಗ ಇಲ್ಲಿ ಕರ್ಕೊಂಡು ಬಂದು ಯಾರಿಗೆ ಬಿಟ್ಟಿನಿ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಮುಖಿ, ಏನಿದು ಕರಪತ್ರದ ಜಟಾಪಟಿ, ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಸರಿ ಶಾಲ್ ಹಾಕೊಂಬಂದು ಹಂಚಿದ್ರು ಅನ್ನೋ ಆರೋಪ, ಘಟನೆಗೆ ಸಂಬಂಧಪಟ್ಟ ಹಾಗೆ ವಿವರಿಸೋದಾದ್ರೆ? ಹೌದು ವಿಜಯ್, ಪ್ರಮುಖವಾಗಿ ಹೇಳಬೇಕಂದ್ರೆ ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರ್ತಾ ಇರುವಂತದ್ದು. ಅನೇಕ ಬಿಜೆಪಿ ಆಗಿರಬಹುದು ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲೂ ಕೂಡ ದಿಗ್ಗಜ ನಾಯಕರು ಬಾಗಲಕೋಟೆ ಬಂದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಜಿದ್ದಾಜಿದ್ದಿನ ಒಂದು ಸ್ಪರ್ಧೆ ಏರ್ಪಟ್ಟಿರುವಂತದ್ದು. ಆದರೆ ಎಲ್ಲೋ ಒಂದು ಕಡೆ ಎರಡೂ ಪಕ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಒಂದು ಘಟನೆ ಅಂದ್ರೆ NSUI ಕಾರ್ಯಕರ್ತರು ಇಂದು ಮಾಡಿರುವಂತಹ ಘಟನೆಯಿಂದ ಬಿಜೆಪಿ ಕಾರ್ಯಕರ್ತರು ತುಂಬಾನೇ ರೋಚಿಗೆದ್ದಿರುವಂತದ್ದು. ಆ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀನಿ. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಏನು, CPI ಕಚೇರಿ ಎದುರೇ ನಿಂತುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಏನು NSUI ಕಾರ್ಯಕರ್ತರು ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದು ಏನು ಕುಮಾರೇಶ್ವರ ಕ್ಯಾಂಪಸ್ ನಲ್ಲಿ ಬಂದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಂದ್ರೆ ಕಾಲೇಜ್ನಲ್ಲಿ ಸುಮಾರು 5 ರಿಂದ 6 ವರ್ಷ ಏನು ವಿದ್ಯಾರ್ಥಿಗಳು ಓದ್ತಾರೆ, ಅವರೆಲ್ಲರೂ ಕೂಡ ಸಹಜವಾಗಿ ಅಲ್ಲಿನ ಒಂದು ಓಟನ್ನ ಹಾಕುವ ಹಕ್ಕನ್ನು ಪಡೆದುಕೊಂಡಿರ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ NSUI ಕಾರ್ಯಕರ್ತರು ಒಂದು ಪಾಂಪ್ಲೆಟ್ಸ್ ಅನ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಚರಂತಿ ಮಠ ಅವರ ಭಾವಚಿತ್ರವನ್ನು ಅಳವಡಿಸಿ, ನೀವು ಬಿಜೆಪಿಗೆ ಓಟನ್ನು ಹಾಕಿದರೆ ಜೈಲಿಗೆ ಹೋಗಬೇಕಾಗುತ್ತೆ ಮತ್ತು ಬಿಜೆಪಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತೆ ಅಂತ ಹೇಳಿಕೊಂಡು ಸುಮಾರು ಒಂದು 10 ಲೈನ್ಗಳನ್ನು ಅದರಲ್ಲಿ ಹಾಕಿ ಅವರಿಗೆ ಅವ್ರ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಮಾಡೋಕ್ಕೆ ಮುಂದಾಗಿದ್ರು. ಒಂದು ಆರೋಪದ ಮೇಲೆ ಈಗಾಗಲೇ ಬಿಜೆಪಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವ ಹಕ್ಕನ್ನ ಇವರು ಕಸಿದುಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಏನು ಬಾಗಲಕೋಟೆಯ ನವನಗರದಲ್ಲಿರುವ CPI ಕಚೇರಿಗೆ ಬಂದರು. ಅಲ್ಲಿ ಪೊಲೀಸರ ಜೊತೆ ವಾಗ್ವಾದ ನಡೆಯಿತು. ನಂತರದ ಬಿಜೆಪಿ ಕಾರ್ಯಕರ್ತರು ಬಂದರು, ಅವರು ಕೂಡ ಪೊಲೀಸರ ಜೊತೆ ವಾಗ್ವಾದ ಇದ್ದು. ಮತ್ತು ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಕೂಡ ವಾಗ್ವಾದ ಆಗಿ ಈಗಾಗಲೇ ಸದ್ಯದ ಮಟ್ಟಿಗೆ ತಿಳಿದು ಬಂದಿರೋ ಪ್ರಕಾರ ಸುಮಾರು ಒಂದು 7 ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೂ ಸುಮಾರು ಜನರನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಮತ್ತು FIR ಕೂಡಲೇ ಆಗಬೇಕಂತ ಹೇಳ್ಕೊಂಡು ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಪ್ರಮುಖ ಕಾರಣ ಏನಂತೀರಿ ಈ ರೀತಿ ಆಗಲಿಕ್ಕೆ, ಮತ್ತು ಇದು ಯಾವಾಗ ಗೊತ್ತಾಯ್ತು ನಿಮಗೆ, ಏನು ಆಗ್ರಹ ಮಾಡ್ತೀರಿ? ಸರ್, ಕಾಂಗ್ರೆಸ್ನವ್ರು ಸೋಲಿನಿಂದ ಹತಾಶೆಗ್ಯಾರ. ಇವತ್ತು ಶನಿವಾರ ಸಾಯಂಕಾಲ 4 ಗಂಟೆ ಸುಮಾರು ನಮಗೆ ಗೊತ್ತಾಗೈತೆ. ಅವ್ರು ಎಷ್ಟೊತ್ತಿಗೆ ಬಂದಿರೋ ಗೊತ್ತಿಲ್ಲ. ಒಂದು ನಮ್ಗೆ ಅಂದಾಜಾಗಿದೆ 20-25 ಜನ ಅವ್ರು ಬಂದಾರ, NSU ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅಂತ ನಮ್ಗೆ ಗೊತ್ತಾಗ್ಯದ. ಆದ್ರೆ ಕೇಸರಿ ಶಾಲ್ ಹಾಕೊಂಡ್ಬಂದು ಕರಪತ್ರಗಳನ್ನು ಹಾಕೊಂಡ್ಬಂದು ಅವ್ರು ಇಟ್ಕೊಂಡು ಹಂಚು ಹೊತ್ನ್ಯಾಗ ಕರಪತ್ರದೊಳಗೆ ಇರುವಂಥದ್ದು ನಿಮ್ಮ ಜೈಲಿಗೆ ಹಾಕ್ತೀವಿ ಅಂತೇಳಿ ಒಂದು ಯೂತ್ಸಿಗೆ ಒಂದು ಧಮಕಿ ಕೊಡುವಂಥ ಕಾರ್ಯಕ್ರಮ. ಯಾಕಂದ್ರೆ ಈ 2 ದಿವಸದ ಹಿಂದ್ಗಡೆ ಈ DCM ಅವರು ಏನು ಶಿವಕುಮಾರ್ ಅವರು ಅದಾರಲ್ಲ, ಅವ್ರು ಬಂದ್ಕೆಟ್ಟು ನಿಮ್ಮನ್ನೆಲ್ಲ ವಿದ್ಯಾರ್ಥಿಗಳಿಗೆ ಜೈಲಿಗೆ ಹಾಕಿಸ್ತೀನಿ ಅಂತ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಂಜಿಸಿ ಹೋಗಿದ್ರು. ಅವರು ಆಲ್ರೆಡಿ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿ ಇದ್ರು. ಆದರೆ ಇವರು ನೆಟ್ವರ್ಕ್ ಮೊದಲೇ ರೆಡಿ ಮಾಡಿದ್ದಾರೆ, ನಮ್ಗೆ ಗೊತ್ತಾಗಿಲ್ಲ ಅದು. ಆ ವಿದ್ಯಾರ್ಥಿಗಳಿಗೆ ಹೋಗಿ ಧಮಕಿ ಕೊಡುವಂಥದ್ದು, ಕರಪತ್ರ ಕೊಡುವಂಥದ್ದು, ಬಿಜೆಪಿಗೆ ಓಟ್ ಹಾಕಬೇಡ್ರಿ, ಹಾಕಿದ್ರೆ ನಿಮ್ಮನ್ನು ಜೈಲಿಗೆ ಕಳಿಸಿ ಅಂತೇಳಿ ಧಮಕಿ ಕೊಡುವಂಥ ಕೆಲಸ. ಯಾಕಂದ್ರೆ ಇಡೀ ದೇಶದೊಳಗೆ, ಇಡೀ ರಾಜ್ಯದೊಳಗೆ, ಇಡೀ ಜಿಲ್ಲೆ ಒಳಗೆ ಯೂತ್ಸ್ ಅನ್ನೋದು ಬಿಜೆಪಿ ಫಾರ್ ಅದ. ಅದು ಅವ್ರಿಗೆ ಭಯ ಹುಡ್ಸತ್ತೆ. ಇಲ್ಲಾಂದ್ರೂ 5-6 ಸಾವಿರ ಓಟ್ಗಳನ್ನು ಇರುವಂಥ ಒಂದು ವಿದ್ಯಾರ್ಥಿಗಳು ಬಾಗಲಕೋಟೆಯಲ್ಲಿ, ಎಲ್ಲರೂ ವಿದ್ಯಾರ್ಥಿಗಳು ನೀವೀಗ ಟಿವಿಯಲ್ಲಿ ಬಂತು, ಪೇಪರ್ದಲ್ಲಿ ಬಂತು ಅಂದ್ರೆ ಅಂಜುತ್ತಾರೆ. ಅದಕ್ಕೆ ಒಂದು ಸೋಲಿಗೆ ಹತಾಶರಾಗಿದ್ದಾರೆ. ಮತ್ತು 5-6 ಜನ 7 ಜನರನ್ನ ನಾವು ತಂದು ಕೊಟ್ಟಿದ್ದೀವಿ. ನಾವೇ ಕಾರ್ಯಕರ್ತರು ತೊಗೊಂಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೀವಿ. ಇನ್ನೂ ಥರ FIR ಆಗ್ತಾ ಇಲ್ಲ. ಇದು ರಾಜಕೀಯ ಇದಕ್ಕೆ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಧಿಕಾರಿಗಳು ಏನು ತಿಳ್ಕೊಂಡಿದ್ದಾರೆ, ಕಾಂಗ್ರೆಸ್ನವರು ಶಾಶ್ವತವಾಗಿ ಇಲ್ಲೇ ಇರ್ತಾರಂತ ತಿಳ್ಕೊಂಡಿದ್ದಾರೆ. ಇವತ್ತಿನ ನಾಳೆ ಮತ್ತೊಂದು ಸರ್ಕಾರ ಬಂದಾಗ ಇವ್ರ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಈ ರೀತಿ ಕಾಂಗ್ರೆಸ್ನವರು ಅಧಿಕಾರನ ದುರುಪಯೋಗ ಮಾಡ್ಕೋಬಾರ್ದು. ಈ ಒಂದು ವಿದ್ಯಾರ್ಥಿಗಳ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ಮಾಡಬಾರ್ದು. ಯಾವುದೇ ವಿದ್ಯಾರ್ಥಿ 5 ವರ್ಷ ಬಂದು ಇಲ್ಲಿ ಕಲಿಬೇಕಾದ್ರೆ ಅವನಿಗೆ ನಾವು ವೋಟ್ ಹಾಕುವಂಥ ಹಕ್ಕು ಕೊಡಬೇಕು. ಆ ಹಕ್ಕನ್ನು ಕಸ್ಕೋಬಾರ್ದು. ನಮ್ದೇನೋ ಲೋಪದೋಷಗಳಾಗಿದ್ದಂದ್ರೆ 3 ವರ್ಷ ನೀವೇ ಸರ್ಕಾರ ನಡ್ಸಕತ್ತಿದ್ರಲ್ಲ, ಲೋಪದೋಷ ಇದ್ರೆ ಆಗ ತೆಗೆದು ಬಿಡ್ಬೇಕಿಲ್ಲ. ಡಬಲ್ ಕಡೆ ವೋಟ್ ಅದ ಅಂತ ನಿಮ್ಗೆ ಗೊತ್ತಾಗಿದ್ರ ನೀವೇನು ಮಾಡಕತ್ತಿದ್ರಿ 3 ವರ್ಷ?
ತೆಗೆದು ಹಾಕಬೇಕಾಗಿತ್ತು. ಸರ್ಕಾರ ನಿಮ್ಮದೇ, ಅಧಿಕಾರಿಗಳ ನಿಮ್ಮದೇ, ಆಟ ನಿಮ್ಮದೇ, ಎಲ್ಲ ನಿಮ್ಮದೇ ಇಟ್ಕೊಂಡು ಈಗ ಸುಮ್ಮನೆ ಆ ಹುಡುಗರಲ್ಲಿ ಗೊಂದಲ ವಾತಾವರಣಗಳನ್ನು ಉಂಟು ಮಾಡಕತ್ತಾರೆ ಸರ್ ಅವರು. ಅಂದ್ರೆ ಈಗ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂಡ ನೀವೇ ಕಾರಲ್ಲಿ ಇದ್ದವನ್ನ ವಶಕ್ಕೆ ತೆಗೆದುಕೊಂಡು ಬಂದ್ರಿ, ನಿಮ್ಮ ಕಾರ್ಯಕರ್ತರು. ಆ ವ್ಯಕ್ತಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಏನೋ ಅಬೂಬಕರ್ ಅಂತ ಹೆಸರಿದೆ, ಮತ್ತೆ ಇವ್ರು ಬೇರೆ ಇದ್ದಾರೆ ಸರ್. ಅವ ಮುಸ್ಲಿಂ ಕೋಮಿನ ವ್ಯಕ್ತಿ ಸರ್. ಇವ್ರು ಬಂದವ್ರು ಯಾರೂ ಕೂಡ ನಮ್ಮ ಜಿಲ್ಲೆದವ್ರು ಅಲ್ಲ ಸರ್. ಬಿಜಾಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೆಳಗಾವಿ ಜಿಲ್ಲೆದವ್ರು ಅದಾರ ಸರ್. ಇದು ಕಾಂಗ್ರೆಸ್ಸಿನ ನಾಯಕರು ಕಳಿಸ್ಕೊಟ್ರ ಅಂತ ಆಲ್ರೆಡಿ ಒಳಗೆ ಒಪ್ಕೊಂಡಾರ ಸರ್. ಅದು ಪೊಲೀಸರು ಅದನ್ನು ಹೊರಗೆ ಬಿಡುಗಡೆ ಮಾಡ್ಬೇಕು ಸರ್. ಎಲ್ಲಿ ಅದನ್ನೆಲ್ಲ ಸಾಕ್ಷಿ ನಾಶ ಮಾಡ್ತಾರ ಗೊತ್ತಿಲ್ಲ ಸರ್. ಇದಿಷ್ಟು ಇಲ್ಲಿನ ಸೇರಿರುವಂತಹ ಬಿಜೆಪಿ ಕಾರ್ಯಕರ್ತರ ಮಾತು. ಯಾಕಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಏನು ಕೆಲವೊಂದಿಷ್ಟು ಜನರನ್ನ ಬಂಧಿಸಿದ್ದಾರೆ, ಅವ್ರನ್ನ ಹೊರತುಪಡಿಸಿ ಉಳಿದವ್ರನ್ನು ಕೂಡ ಬಂಧಿಸಬೇಕು. ಕೂಡಲೇ FIR ಆಗಬೇಕು. FIR ಆಗದೆ ಹೋದರೆ ನಮ್ಮ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ವಿಜಯ್. ಥ್ಯಾಂಕ್ ಯು ರವಿಮುಖಿ.